ನಮ್ಮವ್ರಿಗೋಸ್ಕರ ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡು ಬಂದೆ. ಏನು ಹೇಳಿ? ಎಲ್ರ ಕಷ್ಟ ಸುಖನೂ ಬೇಕು ಅಲ್ವಾ ನಿಮಗೆ? ಪ್ರತಿಯೊಬ್ಬರ ಬಗ್ಗೆನೂ ಕೇರ್ ಮಾಡ್ತೀರಾ. ಯು ಹ್ಯಾವ್ ಅ ಬಿಗ್ ಹಾರ್ಟ್. ಹಾಗಿದ್ರೆ ಆಪರೇಷನ್ ಮಾಡಿಸ್ಕೋಬೇಕು ನಾನು. ಏನಿವತ್ತು ಒಳ್ಳೆ ಮೂಡಲ್ ಇದ್ದೀರಾ? ಫಸ್ಟ್ ಇದನ್ನ ತಗೊಳ್ಳಿ, ಇಲ್ಲಾಂದ್ರೆ ತಣ್ಣಗಾಗುತ್ತೆ. ವಾಟ್ ಅ ಸರ್ಪ್ರೈಸ್. ನೀವೇ ಹೇಗೆ ತರಕ್ಕೆ ಹೋದ್ರಿ? ತಂದಿದ್ದಷ್ಟೇ ಅಲ್ಲ, ಮಾಡಿದ್ದು ನಾನೇ. ಕುಡಿದು ಹೇಗಿದೆ ಅಂತ ಹೇಳ್ತೀರಾ ಪ್ಲೀಸ್? ಚೆನ್ನಾಗಿಲ್ಲ ಅಂದರೆ ಡೈರೆಕ್ಟಾಗಿ ಹೇಳಿಬಿಡಿ, ನಾನೇನು ಅಂದ್ಕೊಡಲ್ಲ. ಮತ್ತೊಂದು ಸತಿ ಬೆಟರಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಾಂ, ಚೆನ್ನಾಗಿಲ್ವಾ? ಗೊತ್ತಿತ್ತು ನಂಗೆ ಚೆನ್ನಾಗಿ ಮಾಡೋಕ್ಕೆ ಬರಲ್ಲ ಅಂತ. ಸುಮ್ಮನೆ ಸರ್ಪ್ರೈಸ್ ಕೊಡೋಣ ಅಂತ ಬೆಳಗ್ಗೆ ನಿಮ್ಮ ನಾಲ್ಗೆ ಹಾಳು ಮಾಡಿಬಿಟ್ಟೆ. ಐ ಆಮ್ ಸಾರಿ. ಅಲ್ಲ, ನಿಮಗೆ ಸಾರಿ, ಥ್ಯಾಂಕ್ ಯು ಇದರ ಯಾರು ಹೇಳ್ಕೊಟ್ಟಿದ್ದು ಅಂತ ಅವೆರಡನ್ನೂ ಬ್ಯಾನ್ ಮಾಡಬೇಕು. ಅಲ್ಲ, ನಾನು ಸುಮ್ಮನೆ ಇದ್ದೀನಿ ಅಂದರೆ ನೀವು ಮನಸ್ಸಲ್ಲಿ ಏನೇನೋ ಗೆಸ್ ಮಾಡೋಕ್ಕೆ ಹೋಗ್ಬೇಡಿ ಪ್ಲೀಸ್. ಅಂದರೆ ಕಾಫಿ ಓಕೆನಾ? ಓಕೆನಾ? ಸೂಪರ್ ಆಗಿದೆ. ನಿಜ? ನಾನು ಬೇಜಾರು ಮಾಡ್ಕೋತೀನಿ ಅಂತ ಸುಳ್ಳು ಹೇಳ್ತಿಲ್ಲ ತಾನೆ? ನೀವು ಸುಮ್ಮನೆ ತಲೆಗೆ ಹುಳ ಬಿಟ್ಕೋಬೇಡಿ, ನಿಜರೂ ಚೆನ್ನಾಗಿದೆ ರೀ. ಅಬ್ಬ, ಥ್ಯಾಂಕ್ ಗಾಡ್. ಥ್ಯಾಂಕ್ ಗಾಡ ಅಂದರೆ ಈ ಕಾಫಿಗೆ ನಾನೇ ಮೊದಲನೇ ಬಲಿಪಶುನಾ? ಯಾಕೆ? ಚೆನ್ನಾಗಿಲ್ವಾ? ಚೆನ್ನಾಗಿದೆ ರೀ, ಸುಮ್ಮನೆ ಹೇಳಿದೆ. ಫಸ್ಟ್ ಟೈಮ್ ಕಾಫಿ ಮಾಡ್ತಾ ಇರೋದು, ಬಲಿಪಶು ಅಂತೆಲ್ಲ ಹೇಳಬೇಡಿ ಪ್ಲೀಸ್. ಆಮೇಲೆ ಎಂತೂಸಿಯಾಸಮೇ ಹೊಟ್ಟೋಗುತ್ತೆ. ಐ ವಾಸ್ ಜಸ್ಟ್ ಜೋಕಿಂಗ್. ಅಲ್ಲ, ನೀವು ಬೆಳಗ್ಗೆ ಬೇಗ ಎದ್ದು ಯಾಕೆ ಇಷ್ಟೊಂದು ಕಷ್ಟಪಡಕ್ಕೆ ಹೋದ್ರಿ? ನಮಗೋಸ್ಕರ ನೀವು ಇಷ್ಟೆಲ್ಲ ಮಾಡ್ತೀರಾ? ನಿಮ್ಗಾಗಿ ಒಂದು ಕಾಫಿ ಮಾಡಿದ್ರಲ್ಲಿ ಏನಿದೆ ಹೇಳಿ? ಕಲ್ಯಾಣ ಅನಿಸ್ತು, ಅದಕ್ಕೆ ಮಾಡಿದೆ. ನೀವು ಚೆನ್ನಾಗಿದೆ ಅಂತ ಬೇರೆ ಹೇಳಿದ್ರಿ, ಖುಷಿ ಆಗ್ತಿದೆ. ಬಟ್ ನೈಸ್.